ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಎಸ್ವೈ ಮನೆ ಮುಂದೆ ಟಿಕೆಟ್ ಡ್ರಾಮಾ. ಶಂಕರ್ ಆಕ್ರೋಶ, ಬಿಎಸ್ವೈಗೆ ಟೆನ್ಷನ್. ಈಶ್ವರಪ್ಪ ಟಿಕೆಟ್ ಗೇಮ್ ಏನಾಯ್ತು? ಬಿಎಸ್ವೈಗೆ ಟೆನ್ಷನ್. ಪ್ರತಿಭಟನೆ ಫಲಿಸಲಿಲ್ಲ. ಸಿಎಂ ಮನೆ ಮುತ್ತಿಗೆ ಯತ್ನ ಕೂಡ ಕೈಗೂಡ್ಲಿಲ್ಲ. ಅನರ್ಹ ಶಾಸಕ ಆರ್ ಶಂಕರ್ಗೆ ಕೈ ತಪ್ಪಿದೆ ರಾಣಿಬೆನ್ನೂರಿನ ಟಿಕೆಟ್. ಆರ್ ಶಂಕರ್ ಬದಲು ಬೇರೆ ಅಭ್ಯರ್ಥಿಗೆ ರಾಣೆಬೆನ್ನೂರು ಟಿಕೆಟ್ ಅನ್ನ ನೀಡಲಾಗ್ತಾ ಇರುವಂತದ್ದು. ಇದು ನಿನ್ನೆನೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಂತ ವಿಚಾರ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಆರ್ ಶಂಕರ್ ಅವರು ಡ್ರಾಮಾ ಮಾಡಿದ್ರ ಅನ್ನುವ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಯಾಕೆಂದ್ರೆ ಆ ಒಂದು ಘಟನೆಯನ್ನ ಅವಲೋಕಿಸಿದಂತ ಸಂದರ್ಭದಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೇವಲ ಅರ್ಧ ಗಂಟೆ ಮೊದಲು ಟಿಕೆಟ್ ಬೇಕು ಅಂತ ಶಂಕರ್ ಪಟ್ಟನೆ ಹಿಡಿದಿದ್ರು. ಸಿಎಂ ಭೇಟಿಯಾಗಿ ಬಂದ ಬಳಿಕ ದಿಢೀರಂತ ಉಲ್ಟಾ ಹೊಡೆದಂತ ಆರ್ ಶಂಕರ್ ಯಾರನ್ನೇ ನಿಲ್ಸಿದ್ರು ಗೆಲ್ಲಿಸ್ತೀನಿ ಅಂತ ಸೈಲೆಂಟ್ ಆದ್ರು. ಎಂಎಲ್ಸಿ ಮಾಡಿ ಮಂತ್ರಿ ಮಾಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಸಿಎಂ. ಇಕ್ಕಟ್ಟಿಗೆ ಸಿಲುಕಿ ಸಿಎಂ ಮಾತಿಗೆ ಕಟ್ಟು ಬಿದ್ರ ಆರ್ ಶಂಕರ್, ಅಥವಾ ಇದೇ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರ ಅನ್ನೋದು ಕೂಡ ಪ್ರಶ್ನೆಯಾಗಿ ಈಗ ಕಾಡ್ತಾ ಇದೆ. ಇನ್ನು ಸಿಎಂ ಭೇಟಿಗೂ ಮೊದಲು ಶಂಕರ್ ಟಿಕೆಟ್ಗಾಗಿ ಒತ್ತಡವನ್ನ ಹಾಕಿದ್ರು. ಸಿಎಂ ಭೇಟಿ ಬಳಿಕ ಮಾಧ್ಯಮದವರನ್ನೇ ವಿಲನ್ ಮಾಡಿ ಕೊನೆಗೆ ನಾನೂ ನಿಲ್ಲಲ್ಲ ಅಂತ ಒಪ್ಪಿಕೊಂಡ್ರು. ಅರ್ಧ ಗಂಟೆಯಲ್ಲೇ ಉಲ್ಟಾ ಹೊಡೆದಂತ ಶಂಕರ್ ಹೇಳಿಕೆ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನ ನಾನೇ MLC ಕೇಳಿದ್ದೀನಿ ಅಂತ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ. ದಯವಿಟ್ಟು ಅದನ್ನು ನಿಲ್ಲಿಸಬೇಕು. ನಾನು ಮುಖ್ಯಮಂತ್ರಿಗಳಲ್ಲಿ ನಮ್ಮ ತಾಲೂಕಿನ ಜನತೆ ಎಲ್ಲ ಬಂದಿದ್ದಾರೆ. ಇವತ್ತು ನಾವು ಸ್ಪರ್ಧೆ ಮಾಡೋಕ್ಕೆ ಸಿದ್ಧವಾಗಿ ನಿಂತಿದ್ದೇನೆ. ಅದರಿಂದ ಎಲ್ಲ ಅನರ್ಹ ಶಾಸಕರಿಗೆ ಟಿಕೆಟ್ ನೀಡಿದಂತೆ ನನಗೂ ನೀಡಬೇಕು. ಹಿಂದೆ ಒಂದು ಸರಿ ಹೇಳಿದರು, ನಿನ್ನನ್ನು ಸಿದ್ದರಾಮಯ್ಯ ಅವರು ಮೋಸ ಮಾಡಿದ್ದಾರೆ, 1 ಲಕ್ಷ ಮತಗಳಿಂದ ನಾನು ನಿನ್ನ ಗೆಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಮೊನ್ನೆ ಕೂಡ ಕೋರ್ಟ್ ತೀರ್ಪು ಬಂದ ಮೇಲೆ ನನ್ನ ಜವಾಬ್ದಾರಿ ಅದು ಅಂತಕ್ಕಂಥ ಮಾತನ್ನು ನೀನು ಯಾವುದಕ್ಕೂ ಎದೆಗುಂದಬಾರ್ದು ಅಂತಕ್ಕಂಥ ಮಾತನ್ನು ನಾನು ಧೈರ್ಯ ತುಂಬಿದ್ದಾರೆ. ಮತ್ತು ಅವರು ಅಭಿಮಾನದಿಂದ ಶಂಕರು ನನಗೆ ಪಕ್ಷಕ್ಕೆ ತ್ಯಾಗ ಮಾಡಿ ಬಂದಿರೋದ್ರಿಂದ ಅವರು MLC ಮಾಡಿ ಮಂತ್ರಿ ಮಾಡಿ ಇರ್ತೇನೆ ಅಂತಕ್ಕಂಥ ಮಾತನ್ನು ನೆನ್ನೆ ಹೇಳಿದ್ದಾರೆ. ನಿನ್ನೆಯಿಂದಲೂ ಸತತವಾಗಿ ನನಗೆ ಟಿಕೆಟ್ ಬೇಕೇ ಬೇಕು. ನಮ್ಮ ತಾಲೂಕಿನ ಜನತೆ ಒತ್ತಾಯ ಇದು. ನಾನು MLC 2 ಸರಿ ಮಂತ್ರಿ ಇದ್ದವನು. ಮಂತ್ರಿ ಜನಗಳ ಹಿತರಕ್ಷಣೆ ನನಗೆ ಮುಖ್ಯ. ಇವತ್ತು ಅಪಪ್ರಚಾರಗಳು ನಡೀತಾ ಇದ್ದಾವೆ. ನಾನು ತಾಲೂಕಿನಲ್ಲಿಲ್ಲ ಅದು ಇದು ಅಂತಕ್ಕಂಥ ನೆನ್ನೆ ಹೇಳಿದ್ದನ್ನು ಸ್ಪಷ್ಟೀಕರಣ ಹೇಳಿದೆ. ಈ ಥರ ನನಗೆ ಉಪಾದನೆ ಬರ್ತಾ ಇದೆ. ನಾನು 100% ಗೆಲ್ತೇನೆ, ಟಿಕೆಟ್ ಕೊಡಿ ಅಂತಕ್ಕಂಥ ಮಾತನ್ನೇ ನಾನು ಹೇಳಿದ್ದು. ಆದರೆ ಮಾಧ್ಯಮದಲ್ಲಿ ಈ ಥರ ಬರ್ತಾ ಇದೆ, ಇದು ಭಾಳ ನನಗೆ ನೋವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅದು ಈ ಸರಿ ಎಲ್ಲ ತ್ಯಾಗ ಮಾಡಿದೀಯಾ, ಈ ಸರಿ ನಿನ್ನ ಮಂತ್ರಿ ಮಾಡ್ತಕ್ಕಂಥದ್ದು ನನ್ನ ಹೊಣೆ ಇದೆ. ನಿನ್ನ ಎಲ್ಲ ನಾನೇನೇ ಮಾಧ್ಯಮದಲ್ಲಿ ನೆನ್ನೆನೇ ಹೇಳಿದ್ದೀನಿ. ಮತ್ತೆ ಇನ್ನೊಂದು ಸರಿ ನಾನು ಹೇಳೋದು ಅಗತ್ಯ ಇಲ್ಲ, ನಿನಗೆ ಹೇಳ್ತಾ ಇದ್ದೀನಿ. ನೀನು ಆರಾಮಾಗಿ ನಾನು ಎಲ್ಲರೂ ಮಂತ್ರಿ ಆಗೋ ದಿವಸ ನೀನು ಮಂತ್ರಿ ಆಗ್ತೀಯ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಅಲ್ಲ, ಈಗ ಅವರು ಒಬ್ಬ ಮುಖ್ಯಮಂತ್ರಿ ಹೇಳಿದಾಗ ತಿರಸ್ಕಾರ ಮಾಡೋದು ಸೂಕ್ತ ಅಲ್ಲ ಅನ್ನೋ ಕಾರಣದಿಂದ ನಮ್ಮ ಯೋಚನೆ ಇಲ್ಲ. ಅದನ್ನು ಅವರು ಇದನ್ನು ಕೇಳ್ಕೊಂಡಿದ್ದಾರೆ, ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ. ನನ್ನ ಪಕ್ಷದ ಯಾರೇ ಅಭ್ಯರ್ಥಿ ಕೊಟ್ಟರೋ ಅವ್ರನ್ನ ಗೆಲ್ಲಿಸಿ ನಾನು ತರ್ತೇನೆ. ನನಗೆ ನೋಡಿದ್ರಲ್ಲ, ಆರ್ ಶಂಕರ್ ಅವರು ಬಿಎಸ್ವೈ ಮನೆ ಒಳಗೆ ಹೋಗೋದಕ್ಕೂ ಮುಂಚೆ ಒಂದು ಹೇಳಿಕೆಯನ್ನ ಕೊಟ್ಟರು, ಹೊರ ಬಂದ ಮೇಲೆ ಒಂದು ಹೇಳಿಕೆಯನ್ನ ಕೊಟ್ಟರು. ಯೂ ಟರ್ನ್ ತಗೊಂಡಂತ ಹಿನ್ನೆಲೆಯಲ್ಲಿ ಅವರದ್ದೇ ಬೆಂಬಲಿಗರು ಅವರಿಗೆ ಇಲ್ಲಿ ಗೇರಾವನ್ನ ಹಾಕಿದ್ದಾರೆ. ಮೊದಲು ಟಿಕೆಟ್ ಬೇಕು ಅಂದ್ರು, ನಂತರ ಉಲ್ಟಾ ಹೊಡೆದ್ರು. ಸಿಎಂ ಜೊತೆ ಚರ್ಚೆ ಬಳಿಕ MLCಗೆ ಓಕೆ ಅಂದ್ರು ಆರ್ ಶಂಕರ್ ಅವರು. ಆರ್ ಶಂಕರ್ ಮಾತು ಕೇಳಿ ರೊಚ್ಚಿಗೆದ್ರು ಅವರ ಬೆಂಬಲಿಗರು. ಇವರಿಗೆ ಟಿಕೆಟ್ ಬೇಕೇ ಬೇಕು, ಅನ್ಯಾಯ ಆಗ್ತಾ ಇದೆ. ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಂತದ್ದು, ಆರ್ ಶಂಕರ್ ಅವರು ಕೂಡ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಹಿನ್ನೆಲೆಯಲ್ಲೇ ಅಂತ ಹೇಳ್ತಾ ಅವರು ಧರಣಿಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಶಂಕರ್ ಅವರ ಉಲ್ಟಾ ಹೇಳಿಕೆಗೆ. ನೋಡ್ತಾ ಇದ್ದೀರಾ, ಅಲ್ಲಿ ಬಂದಿದ್ದಂತ ಕಾರ್ಯಕರ್ತರು ಆರ್ ಶಂಕರ್ ಅವರನ್ನೇ ತರಾಟೆಗೆ ತೆಗೆದುಕೊಂಡ್ರು. ಯಾಕೆ ಈ ರೀತಿಯಾಗಿ ಮಾಡಿದ್ರಿ? ನಿಮಗೋಸ್ಕರ ನಾವು ಬಂದಿದ್ದಂಥದ್ದು, ನಿಮಗೆ ಟಿಕೆಟ್ ಕೇಳಕ್ಕೋಸ್ಕರ ನಾವು ಬಂದಿದ್ದಂಥದ್ದು. ನೀವು ಒಳಗೆ ಹೋಗೋದಕ್ಕೂ ಮುಂಚೆ ಒಂದು ಮಾತಾಡ್ಬಿಟ್ಟು ಈಗ ಯಡಿಯೂರಪ್ಪನವರ ಜೊತೆ ಕಾಂಪ್ರು ಆಗಿ ಬಂದಿದ್ದೀರಲ್ಲ ಅಂತ ತಮ್ಮ ಆಕ್ರೋಶವನ್ನ
ವ್ಯಕ್ತಪಡಿಸಿದ್ರು ಆರ್ ಶಂಕರ್ಗೆ. ಇದೇ ಸಂದರ್ಭದಲ್ಲಿ ಗೇರಾವ್ ಹಾಕಿದ್ರು ಬೆಂಬಲಿಗರು. ಅದಾದ್ಮೇಲೆ ಆರ್ ಶಂಕರ್ ಅವರು ಹೊರಟು ಹೋಗ್ತಾರೆ. ಅದಾದ್ಮೇಲೆ ಅವರ ಬೆಂಬಲಿಗರು ಕೂಡ ಹೊರಟೋಗಿದ್ದಾರೆ. ದಯವಿಟ್ಟು ಕಾರ್ಯಕರ್ತರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ.